ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಜಾಗರೂಕರಾಗಿರಿ. ಬ್ರಹ್ಮಾಂಡದಲ್ಲಿ ಅತ್ಯಂತ ದೊಡ್ಡ ಹಾಗೂ ಅಚ್ಚರಿಯ ಘಟನೆಯೊಂದು ಈಗಾಗಲೇ ಸಂಭವಿಸಿದೆ. 33 ಕೋಟಿ ದೇವತೆಗಳು ಒಟ್ಟಾಗಿ ಕುಂಭರಾಶಿಯವರ ಜೀವನದ ಕುರಿತು ವಿಶೇಷ ಆದೇಶವನ್ನು ನೀಡಿದ್ದಾರೆ. ಹೊಸ ವರ್ಷದ ಆರಂಭವೇ ನೀವು ಊಹಿಸದ ರೀತಿಯಲ್ಲಿ ರೂಪುಗೊಳ್ಳುತ್ತಿದೆ. ಮುಂದೆ ಬರುವ ಕೇವಲ 7 ದಿನಗಳು ನಿಮ್ಮ ಭಾಗ್ಯದ ದಿಕ್ಕನ್ನು, ಜೀವನದ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಲಿವೆ. ಬಹು ವರ್ಷಗಳಿಂದ ನೀವು ನಿರೀಕ್ಷಿಸುತ್ತಿದ್ದ ಸುಖ, ಯಶಸ್ಸು ಮತ್ತು ಶುಭವಾರ್ತೆಗಳ ಕಾಲ ಈಗ ಆರಂಭವಾಗಿದೆ. ನಿರಾಶೆ, ವಿಳಂಬ ಮತ್ತು ಸಂಕಷ್ಟಗಳಿಂದ ನೀವು ಸಾಕಷ್ಟು ಪಾಠಗಳನ್ನು ಕಲಿತಿದ್ದೀರಿ. ಅದಕ್ಕೆ ಈಗ ದೇವತೆಗಳ ಅನುಗ್ರಹ ನಿಮ್ಮ ಮೇಲೆ ಸುರಿಯುತ್ತಿದೆ. ಮನೆ ಮನೆಗೆ ಸಿಹಿ ಹಂಚುವಂತಹ ದೊಡ್ಡ ಸಂತೋಷದ ಯೋಗ ರೂಪುಗೊಳ್ಳುತ್ತಿದೆ. ಏಕೆಂದರೆ ಬರಲಿರುವ ಶುಭವಾರ್ತೆಗಳು ಸಾಮಾನ್ಯವಲ್ಲ. ಅವು ಜೀವನವನ್ನೇ ತಿರುವು ಮಾಡುವಷ್ಟು ದೊಡ್ಡದಾಗಿವೆ. ನಿಮ್ಮ ಪರಿಶ್ರಮ, ಧೈರ್ಯ ಮತ್ತು ಸಹನೆಯ ಫಲ ಈಗ ಕೈಗೂಡಲಿದ್ದು, ಕುಂಭರಾಶಿಯವರ ಜೀವನದಲ್ಲಿ ಹೊಸ ಬೆಳಕು ಮೂಡುವ ಸಮಯ ಇದು. ಕಳೆದ ವರ್ಷ ಕುಂಭರಾಶಿಯವರು ಅನುಭವಿಸಿದ ನೋವುಗಳನ್ನು ಯಾರೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ತಮ್ಮವರಿಂದಲೇ ಬಂದ ದ್ರೋಹ, ಆರ್ಥಿಕ ಸಂಕಷ್ಟ, ಮನಸ್ಸಿನ ಯಾತನೆ ಮತ್ತು ಮತ್ತೆ ಮತ್ತೆ ಮುರಿದ ಕನಸುಗಳು, ಇವೆಲ್ಲವನ್ನು ನೀವು ಸಹಿಸಿಕೊಂಡಿದ್ದೀರಿ. ಅನೇಕ ಬಾರಿ ನೀವು ನಿಮ್ಮನ್ನೇ ದುರ್ಬಲ ಎಂದು ಭಾವಿಸಬೇಕಾಯಿತು. ಕೆಲ ಸಂದರ್ಭಗಳಲ್ಲಿ ಜನರ ಮುಂದೆ ತಲೆಬಾಗಬೇಕಾಯಿತು. ಆದರೆ ಈಗ ಕಾಲ ಬದಲಾಗುತ್ತಿದೆ. ಅದೇ ಶನಿದೇವರು ನಿಮ್ಮ ಜೀವನದ ಕಥೆಯನ್ನು ಹೊಸದಾಗಿ ಬರೆಯಲು ಆರಂಭಿಸಿದ್ದಾರೆ. ಹೊಸ ವರ್ಷವು ನಿಮಗೆ ಹೊಸ ಗುರುತು, ಹೊಸ ಗೌರವ ಮತ್ತು ಹೊಸ ಅವಕಾಶಗಳನ್ನು ತರಲಿದೆ. ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ನಿಮ್ಮ ಸಾಮರ್ಥ್ಯ, ಪರಿಶ್ರಮ ಮತ್ತು ಬುದ್ಧಿಮತ್ತೆಯ ಕುರಿತು ಎಲ್ಲೆಡೆ ಮಾತು ನಡೆಯಲಿದೆ. ಸಂಕಷ್ಟಗಳಿಂದ ರೂಪುಗೊಂಡ ನಿಮ್ಮ ಶಕ್ತಿ ಈಗ ಬೆಳಕಿಗೆ ಬರಲಿದ್ದು, ಕುಂಭರಾಶಿಯವರ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ಈ ಸಮಯದಲ್ಲಿ ಶನಿದೇವರು ಅಂತಹ ಒಂದು ವಿಶೇಷ ಚಲನೆಯನ್ನು ನಡೆಸುತ್ತಿದ್ದಾರೆ. ಇದರಿಂದ ನಿಮ್ಮ ಶತ್ರುಗಳ ಅಡಿಪಾಯವೇ ಕಂಪಿಸುವುದು ಖಚಿತ. ನಿಮ್ಮನ್ನು ಒತ್ತಡಕ್ಕೆ ಒಳಪಡಿಸಲು, ಕುಗ್ಗಿಸಲು ಪ್ರಯತ್ನಿಸಿದವರು ಈಗ ತಮ್ಮದೇ ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ಳಲಿದ್ದಾರೆ. ನೀವು ಮೌನವಾಗಿ ಸಹಿಸಿಕೊಂಡ ನೋವುಗಳ ಪ್ರತಿಫಲ ಈಗ ನ್ಯಾಯವಾಗಿ ದೊರಕುವ ಸಮಯ ಬಂದಿದೆ. ಆದರೆ ಸಂತೋಷದ ಜೊತೆಗೆ ಕೆಲ ಮಾನಸಿಕ ಆಘಾತಗಳು ಕೂಡ ಎದುರಾಗಬಹುದು. ಆದ್ದರಿಂದ ಒಳಗಿನಿಂದಲೇ ಬಲವಾಗಿರಬೇಕು, ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ಳಬೇಕು. ಕುಂಭರಾಶಿಯವರೇ, ಇದು ಭಯಪಡುವ ಸಮಯವಲ್ಲ. ಬುದ್ಧಿವಂತಿಕೆಯಿಂದ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಮುಂದುವರೆಸುವ ಸಮಯ. ಶನಿದೇವರ ಈ ಅವಧಿ ನಿಮ್ಮನ್ನು ಪರೀಕ್ಷಿಸುವುದಕ್ಕಿಂತ ಹೆಚ್ಚು ನಿಮ್ಮನ್ನು ಶಕ್ತಿಶಾಲಿಯಾಗಿಸುವುದೇ ಉದ್ದೇಶವಾಗಿದೆ. ಕುಂಭರಾಶಿಯವರೇ, ಮುಂದಿನ 7 ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಹೊರಗೆ ಸ್ನೇಹಿತನಂತೆ ಕಾಣುವ, ಆದರೆ ಒಳಗೊಳಗೆ ಶತ್ರುವಾಗಿರುವ ಒಬ್ಬ ವ್ಯಕ್ತಿ ಪ್ರವೇಶಿಸುವ ಸಾಧ್ಯತೆ ಇದೆ. ನೀವು ಸಮಯಕ್ಕೆ ಸರಿಯಾಗಿ ಅವನ ನಿಜ ಸ್ವಭಾವವನ್ನು ಗುರುತಿಸದಿದ್ದರೆ ಅವನು ನಿಮ್ಮ ಮನಸ್ಸಿನ ಶಾಂತಿ ಹಾಗೂ ಸುಖಕ್ಕೆ ಧಕ್ಕೆ ತರುವ ಸಾಧ್ಯತೆ ಇದೆ. ಆದ್ದರಿಂದ ಯಾರ ಮೇಲೂ ಕಣ್ಣು ಮುಚ್ಚಿ ನಂಬಿಕೆ ಇಡಬೇಡಿ. ನೆನಪಿಟ್ಟುಕೊಳ್ಳಿ, ಸಂತೋಷದ ದಾರಿಯಲ್ಲಿ ನಡೆಯುವಾಗ ಎಚ್ಚರಿಕೆಯೇ ಅತ್ಯಂತ ದೊಡ್ಡ ಕವಚ. ಸೂಕ್ತ ವಿವೇಕ, ಸಹನೆ ಮತ್ತು ಒಳಗಿನ ಜಾಗೃತಿಯೊಂದಿಗೆ ಮುಂದುವರಿದರೆ ಮಾತ್ರ ನಿಮ್ಮ ಜೀವನದಲ್ಲಿ ಬರುವ ಶುಭ ಫಲಗಳನ್ನು ಸಂಪೂರ್ಣವಾಗಿ ಅನುಭವಿಸಬಹುದು. ಕಳೆದ ಹಲವು ವರ್ಷಗಳಿಂದ ನಿಮ್ಮ ಮೇಲೆ ತಂತ್ರ, ಮಂತ್ರ, ನಕಾರಾತ್ಮಕ ಶಕ್ತಿ ಮತ್ತು ಕೆಟ್ಟ ದೃಷ್ಟಿಯ ಪ್ರಭಾವ ಬೀರುತ್ತಿತ್ತು. ಅದೇ ಕಾರಣದಿಂದ ಹಣಕಾಸು, ಉದ್ಯೋಗ ಮತ್ತು ಸಂಬಂಧಗಳಲ್ಲಿ ನಿರಂತರ ಅಡೆತಡೆಗಳು ಎದುರಾಗುತ್ತಿದ್ದವು. ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಫಲ ತಡವಾಗುತ್ತಿದ್ದು ಇದೇ ನಕಾರಾತ್ಮಕತೆಯ ಪರಿಣಾಮವಾಗಿತ್ತು. ಆದರೆ ಈಗ 33 ಕೋಟಿ ದೇವಾನುದೇವತೆಗಳ ಅನುಗ್ರಹದಿಂದ ಈ ಎಲ್ಲ ದುಷ್ಪ್ರಭಾವಗಳು ಸಂಪೂರ್ಣವಾಗಿ ನಿಷ್ಫಲವಾಗಲಿವೆ. ಈ ವರ್ಷ ಯಾವುದೇ ಶಕ್ತಿಗೂ ನಿಮ್ಮನ್ನು ಹಾನಿಗೊಳಿಸುವ ಸಾಮರ್ಥ್ಯ ಇರುವುದಿಲ್ಲ. ನಿಮ್ಮ ಮೇಲೆ ರಕ್ಷಣೆಯ ದಿವ್ಯ ವಲಯ ನಿರ್ಮಾಣವಾಗುತ್ತಿದೆ. ನೀವು ತಿಳಿಸಿದ ಉಪಾಯಗಳ ಮೇಲೆ ನಂಬಿಕೆ ಇಟ್ಟು ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಮುಂದುವರಿದರೆ ನಿಮ್ಮ ಜೀವನದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಯಶಸ್ಸನ್ನು ಖಂಡಿತವಾಗಿ ನೆಲೆಸಲಿದೆ. ಕುಂಭರಾಶಿಯವರೇ, ನಿಮ್ಮ ಮನೆ ಅಥವಾ ಅಂಗಡಿಯಲ್ಲಿ ತಾಮ್ರ ಅಥವಾ ಪಿತ್ತಳೆಯಿಂದ ಮಾಡಿದ ಪಂಚಮುಖಿ ಆಂಜನೇಯನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ. ಈ ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ಉಪಾಯವು ಎಲ್ಲ ವಿಧದ ನಕಾರಾತ್ಮಕ ಶಕ್ತಿಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಕೆಟ್ಟ ದೃಷ್ಟಿ, ತಂತ್ರಮಂತ್ರ, ಭಯ ಮತ್ತು ಅನಾಹುತಗಳು ಸ್ವಯಂ ದೂರವಾಗುತ್ತವೆ. ಈ ಪಂಚಮುಖಿ ಆಂಜನೇಯನ ಶಕ್ತಿ ನಿಮ್ಮ ಮನೆಗೆ ದಿವ್ಯ ರಕ್ಷಣಾ ವಲಯವನ್ನು ನಿರ್ಮಿಸಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯನಿಗೂ ಭದ್ರತೆಯ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ. ನಿತ್ಯ ನಂಬಿಕೆ ಮತ್ತು ಶ್ರದ್ಧೆಯಿಂದ ಪೂಜಿಸಿದರೆ ಮನೆಯಲ್ಲಿ ಶಾಂತಿ, ಧೈರ್ಯ ಮತ್ತು ಸುಖ ಸಮೃದ್ಧಿ ಸ್ಥಿರವಾಗುತ್ತದೆ. ಬಹಳ ಕಡಿಮೆ ಜನರಿಗೆ ಮಾತ್ರ
ಗೊತ್ತಿರುವ ವಿಷಯವೇನೆಂದರೆ ಮನೆಯ ಕೀಲಿಗೆ ಕೇತು ಗ್ರಹದೊಂದಿಗೆ ನೇರ ಸಂಬಂಧವಿದೆ. ಆದ್ದರಿಂದ ಯಾವತ್ತೂ ಕೂಡ ಕೀಲಿಯನ್ನು ಎಸೆದು ಕೊಡಬಾರದು ಮತ್ತು ಮುರಿದ ಅಥವಾ ಕೆಲಸ ಮಾಡದ ಕೀಲಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಇಂತಹ ತಪ್ಪಿನಿಂದ ಕೇತು ಗ್ರಹ ಸಕ್ರಿಯವಾಗಿ ನಿಮ್ಮ ಭಾಗ್ಯವನ್ನು ತಡೆಯಲು ಆರಂಭಿಸುತ್ತದೆ ಎಂದು ನಂಬಲಾಗುತ್ತದೆ. ಇದು ತುಂಬಾ ಚಿಕ್ಕ ವಿಷಯವೆನಿಸಿದರೂ ಪರಿಣಾಮವಾಗಿ ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು. ಹಣಕಾಸು ಅಡಚಣೆ, ಕೆಲಸದಲ್ಲಿ ತಡೆ ಮತ್ತು ಮನಸ್ಸಿನ ಅಶಾಂತಿ ಎದುರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ವಿಷಯವನ್ನು ತೀರಾ ಗಂಭೀರವಾಗಿ ತೆಗೆದುಕೊಂಡು ಚಾವಿಗಳನ್ನು ಸದಾ ಗೌರವದಿಂದ ಹಾಗೂ ಸರಿಯಾಗಿ ನಿರ್ವಹಿಸುವುದು ನಿಮ್ಮ ಭಾಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗುತ್ತದೆ. ಕುಂಭರಾಶಿಯವರೇ, ಪ್ರತಿದಿನ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಿ. ಈ ಸರಳ ಉಪಾಯವು ಲಕ್ಷ್ಮೀ ದೇವಿಯ ಕೃಪೆಯನ್ನು ಆಕರ್ಷಿಸಿ ದಾರಿದ್ರ್ಯವನ್ನು ಮನೆಯಿಂದ ದೂರ ಮಾಡುತ್ತದೆ ಎಂದು ನಂಬಲಾಗುತ್ತದೆ. ಹಣಕಾಸಿನ ಅಡಚಣೆಗಳು, ಸಾಲದ ಒತ್ತಡ ಮತ್ತು ಹಣ ತಡೆಯುವ ಪರಿಸ್ಥಿತಿಗಳಿಂದ ನಿಧಾನವಾಗಿ ಪರಿಹಾರ ದೊರಕಲು ಆರಂಭವಾಗುತ್ತದೆ. ಈ ಉಪಾಯ ಬಹಳ ಸರಳವಾದದ್ದಾಗಿದ್ದರೂ ಅದರ ಪರಿಣಾಮ ಅತ್ಯಂತ ಶಕ್ತಿಶಾಲಿಯಾಗಿದೆ. ನಿತ್ಯ ಶ್ರದ್ಧೆ ಮತ್ತು ನಂಬಿಕೆಯೊಂದಿಗೆ ದೀಪವನ್ನು ಬೆಳಗಿಸಿದರೆ ಮನೆಯೊಳಗೆ ಶಾಂತಿ, ಸ್ಥಿರತೆ ಮತ್ತು ಧನ ಸಮೃದ್ಧಿಯ ಹರಿವು ಹೆಚ್ಚಾಗುತ್ತದೆ. ಕುಂಭ ರಾಶಿಯವರಿಗೆ ಈಗಿನಿಂದಲೇ ಕುಟುಂಬ ಸಂಬಂಧಗಳು ಮತ್ತು ಆರೋಗ್ಯದ ಮೌಲ್ಯವನ್ನು ಅರಿತುಕೊಳ್ಳುವುದು ಬಹಳ ಅಗತ್ಯ. ತಂದೆ ತಾಯಿ, ಜೀವನ ಸಂಗಾತಿ ಮತ್ತು ಮಕ್ಕಳ ಮೇಲೆ ವಿಶೇಷ ಗಮನ ಹರಿಸಿ ಅವರ ಭಾವನೆಗಳನ್ನು ಗೌರವದಿಂದ ನೋಡಿಕೊಳ್ಳಿ. ಅತಿಯಾದ ಆತ್ಮವಿಶ್ವಾಸದಿಂದ ದೂರವಿದ್ದು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸಹನೆ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಿ. ಈ ಸಮಯ ನಿಮ್ಮ ಜೀವನಕ್ಕೆ ಬಹಳಷ್ಟು ಒಳ್ಳೆಯದನ್ನು ನೀಡಲು ಬಂದಿರುವ ಅಮೂಲ್ಯ ಅವಕಾಶ. ಆದರೆ ಆ ಲಾಭವನ್ನು ಸಂಪೂರ್ಣವಾಗಿ ಪಡೆಯಲು ನೀವು ನಿಮ್ಮ ಮನಸ್ಸು ಮತ್ತು ನಡವಳಿಕೆಯನ್ನು ಸಮತೋಲಿತವಾಗಿರಿಸಬೇಕು. ಕುಂಭರಾಶಿಯವರೇ, ಜನ್ಮ ಜನ್ಮಗಳಿಂದ ಕಾಯುತ್ತಿದ್ದ ಕ್ಷಣ ಈಗ ಸಮೀಪಿಸಿದೆ. ಭಾಗ್ಯ ನಿಮ್ಮ ಪಕ್ಕದಲ್ಲಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಸ್ವೀಕರಿಸುವ ಜ್ಞಾನ ನಿಮ್ಮ ಕೈಯಲ್ಲಿದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.